ಮುಕ್ಕಾಲು ಕೆಜಿ ಚಿಕನ್ ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು 2 ಗ್ಲಾಸ್ ಅಕ್ಕಿ ತಗೊಂಡು ನೀರಲ್ಲಿ ನೆನೆಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಗೋಂಗೂರ ಸೊಪ್ಪನ್ನ ಬಿಡಿಸ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಮೀಡಿಯಂ ಸೈಜಲ್ಲಿ ಈರುಳ್ಳಿ ಮತ್ತೆ ಕೊತ್ತಂಬರಿ, ಕರಿಬೇವು, 5 ಮೆಣಸಿನಕಾಯಿ ತಗೊಂಡಿದ್ದೀನಿ. ಇಲ್ಲಿ ಪಲಾವ್ ಎಲೆ ಇದೆ, ಕಸೂರಿ ಮೇಥಿ ಇದೆ, ಚಕ್ಕೆ ಲವಂಗ, 1 ಸ್ಟಾರ್ ತಗೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ನಿಮಗೆ 2 ಮೀಡಿಯಂ ಸೈಜಲ್ಲಿ ಟೊಮೊಟೊ ಇದೆ. ಇಲ್ಲಿ ಮಸಾಲಾ ಐಟಮ್ ಇದೆ, ಧನಿಯಾ ಪೌಡರ್ ಇದೆ, ಖಾರದ ಪುಡಿ ಇದೆ, ಪೆಪ್ಪರ್ ಪೌಡರ್ ಇದೆ, ಜೀರಾ ಪೌಡರ್ ಇದೆ, ಮತ್ತೆ ಅರಿಶಿನ ಪುಡಿ ಸ್ವಲ್ಪ, ಗರಂ ಮಸಾಲ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಅಂಟಿಸ್ಬಿಟ್ಟು ನಾನು ಇವಾಗ ಕುಕ್ಕರ್ ಅನ್ನೋದು ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಕುಕ್ಕರ್ ಅಲ್ಲಿ ಇವಾಗ ಒಂದ್ ಸ್ವಲ್ಪ ಎಣ್ಣೆ ಅನ್ನೋದು ಹಾಕೊಳ್ಳೋಣ. ಈಗ ಆಯಿಲ್ ಹೀಟ್ ಆಗಿದೆ ಅಲ್ಲ, ಇಲ್ಲಿ ಸ್ವಲ್ಪ ನಾನು ಜೀರಾ ತಗೊಂಡಿದ್ದೀನಿ. ಈ ಜೀರಾ ಸ್ವಲ್ಪ ಹಾಕೋಬೇಕಾಗತ್ತೆ. ಈಗ ನಾ ಇಲ್ಲಿ ತೋರಿಸ್ಕೊಟ್ಟಿದ್ನಲ್ಲ, ಜೀರಾ ಹಾಕದ್ಮೇಲೆ ಇದನ್ನ ಕಟ್ ಮಾಡಿರೋದನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಮಸಾಲೆ ಐಟಮ್ ತೋರಿಸ್ಕೊಟ್ಟಿದ್ನಲ್ಲ, ಅದನ್ನ ಇದಕ್ಕೆ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಮಸಾಲೆ ಮೀಡಿಯಂ ಸೈಜಲ್ಲಿ ಟೊಮೊಟೊ ತಗೊಂಡಿದ್ದೀನಿ. ಇವಾಗ ಮೀಡಿಯಂ ಸೈಜ್ ಟೊಮೊಟೊನ ಇದಕ್ಕೆ ಹಾಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಟೊಮೊಟೊ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ತೊಳೆದಿಟ್ಕೊಂಡಿದ್ನಲ್ಲ ಗೋಂಗೂರ ಸೊಪ್ಪನ್ನ, ಈ ಸೊಪ್ಪನ್ನ ಇವಾಗ ನಾನು ಇದಕ್ಕೆ ಹಾಕ್ಬಿಟ್ಟು ಒಂದು 2 ನಿಮಿಷ ಅದನ್ನ ಚೆನ್ನಾಗಿ ನಾವು ಬೇಯಿಸ್ಬೇಕಾಗತ್ತೆ. ಈಗ 2 ನಿಮಿಷ ಆಗಿದೆ, ಪ್ಲೇಟ್ ತೆಗಿತಾ ಇದ್ದೀನಿ. ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಸೊ ತುಂಬಾ ನುಣ್ಣಗೆ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಅದು ಬೇಯ್ದ್ರೆ ಸಾಕು. ಈಗ ಇಲ್ಲಿ ಚೆನ್ನಾಗಿ ಈ ಸೊಪ್ಪು ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ನಾನು ತೋರಿಸ್ಕೊಟ್ಟಿದ್ನಲ್ಲ ಈ ಮಸಾಲೆ ಫುಲ್ಲು ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಮಸಾಲೆ. ಇವಾಗ ಮಿಕ್ಸ್ ಮಾಡಿರೋದು ನಾವು ಇಲ್ಲಿ ಚಿಕನ್ ವಾಶ್ ಮಾಡಿ ಇಟ್ಟಿದ್ನಲ್ಲ, ಈ ಚಿಕನ್ ಇವಾಗ ನಾನು ಇದಕ್ಕೆ ಹಾಕೋತೀನಿ. ಚಿಕನ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋ ಟೈಮಲ್ಲೇನೆ ಒಂದ್ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಚಿಕನ್ಗೆ ಸ್ವಲ್ಪ ನಮಗೆ ಉಪ್ಪು ಖಾರ ಬೆರಿಬೇಕಲ್ವಾ, ಅದಕ್ಕೆ ಒಂಚೂರು ಸಾಲ್ಟ್ ಹಾಕೋಬೇಕಾಗತ್ತೆ. ಪ್ಲೇಟ್ ಮುಚ್ಚಿಟ್ಟಾಗ ನಮ್ಗೆ ನೀರಿನ ಅಂಶ ಎಲ್ಲ ಹೊರಗಡೆ ಬರಬೇಕು. ಆವಾಗವರೆಗೂ ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ಆಗಿದೆ. ಈಗ ಪ್ಲೇಟ್ ಅನ್ನು ತೆಗಿತೀನಿ. ನೋಡ್ಬೋದು ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೊರಗಡೆ ಬಂದಿದೆ. ಇವಾಗ ಈ ಚಿಕನ್ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಸಣ್ಣ ಅಕ್ಕಿ ತಗೊಂಡಿದ್ದೀನಿ ನಾನು 2 ಗ್ಲಾಸ್. ಈಗ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ನಲ್ಲ, ಇವಾಗ ಇದ್ರ ಜೊತೆಗೆ ನಾನು ನೀರ್ ಅನ್ನೋದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನೀವು ಉಪ್ಪು ಖಾರನ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ಈಸಿ ಆಗತ್ತೆ. ಯಾಕಂತಂದ್ರೆ ಬಿರಿಯಾನಿಗೆ ಅಂದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ರೇನೆ ಬಿರಿಯಾನಿ ತಿನ್ನೋದಕ್ಕೆ ಚೆನ್ನಾಗಿರೋದು. ನನಗೆ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಉಪ್ಪು ಖಾರ ಹಿಡ್ದಿದೆ ಚೆನ್ನಾಗಿ. ಈಗ ಕುಕ್ಕರ್ ಮುಚ್ಚಳ ಅನ್ನೋದು ಮುಚ್ಚಿಬಿಟ್ಟು ನಾನು 3 ವಿಸಿಲ್ ಇಟ್ಕೋಬೇಕು. ಈಗ ನೋಡೋಣ ಮುಚ್ಚಳ ಓಪನ್ ಮಾಡಿ ಯಾವ ತರ ಬಂದಿದೆ ಬಿರಿಯಾನಿ ಅಂತ. ವಾವ್,